ಬಿಜೆಪಿಯಲ್ಲಿ ರಾಜೀನಾಮೆ ಪರ್ವ ಮುಂದುವರೆದಿದೆ. ಇಂದು ಮಧ್ಯಾಹ್ನ ಶಂಕರಲಿಂಗೇಗೌಡ ರಾಜೀನಾಮೆ ನೀಡಲಿದ್ದಾರೆ. ಶಂಕರಲಿಂಗೇಗೌಡರ ಮನವೊಲಿಕೆಗೆ ಡಿಸಿಎಂ ಅಶೋಕ ಯತ್ನಿಸಿದರೂ ಕೂಡ ಇವತ್ತು ರಾಜೀನಾಮೆಗೆ ಶಂಕರಲಿಂಗೇಗೌಡ ಮುಂದಾಗಿದ್ದಾರೆ. ಬನ್ನಿ, ಈ ಬಗ್ಗೆ ನಮ್ಮೊಂದಿಗೆ ಮಾತನಾಡಲಿಕ್ಕೆ ಖುದ್ದು ಶಂಕರಲಿಂಗೇಗೌಡರೇ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಂಕರಲಿಂಗೇಗೌಡರೇ, ಇವತ್ತು ರಾಜೀನಾಮೆ ಕೊಡೋದು ಖಚಿತನಾ? ಖಚಿತ, 100ಕ್ಕೆ 100 ಭಾಗ ಖಚಿತ. ಆರ್ ಅಶೋಕ್ ಅವರು ಹೇಳಿ ಹೇಳಿ. ಅಧ್ಯಕ್ಷರ ಜೊತೆ ಮಾತಾಡಿದೆ. ಅವರು ಆನ್ ದ ವೇ ಇದ್ದೀನಿ ನಾನು. ಯಶವಂತಪುರದಲ್ಲಿ ಯಾವುದೋ ಒಂದು ಫಂಕ್ಷನ್ ಮುಗಿಸ್ಕೊ ಬರ್ತೀನಿ, 12 ಗಂಟೆ ಬನ್ನಿ ಅಂತ ಟೈಮ್ ಕೊಟ್ಟಿದ್ದಾರೆ. ಅಲ್ಲ, ಯಾಕೆ ರಾಜೀನಾಮೆ ಕೊಡುವಂತಹ ನಿರ್ಧಾರಕ್ಕೆ ಮುಂದಾದ್ರಿ ಅಂತ? ನಾನು ಹಿಂದೆ ಹೇಳಿದ್ದೆ, ಸುಮ್ಮನೆ ಇಟ್ಕೊಂಡು ನಾವು ಕಾರ್ಪೊರೇಷನ್ ಚುನಾವಣೆಗೆ ಹೋಗ್ಬೇಕಲ್ಲ. ಕಾರ್ಪೊರೇಷನ್ ಚುನಾವಣೆಗೆ ಹೋಗ್ಬೇಕಾದ್ರೆ ದಳದ ಕಾರ್ಪೊರೇಟರ್ಗೆ ಕ್ಯಾನ್ವಾಸ್ ಮಾಡ್ಬೇಕಾದ್ರೆ ನಾವು ಒಂದು ಪಕ್ಷದಲ್ಲಿ ಇಟ್ಕೊಂಡು ಇನ್ನೊಂದು ಪಕ್ಷಕ್ಕೆ ನಾವು ಇದು ಮಾಡೋದು ನೈತಿಕತೆ ಅಲ್ಲ ಅಂತಕ್ಕಂಥದ್ದು ನನ್ನ ಆತ್ಮ ಒಪ್ತಾ ಇಲ್ಲ. ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಮೇಡಮ್. ಅಲ್ಲ, ಅಶೋಕ್ ಅವರು ನಿಮಗೆ ಒಂದ್ ತಿಂಗಳು ರಾಜೀನಾಮೆ ನೀಡಬಾರ್ದು ಅಂತ ಮನವಿ ಮಾಡಿದ್ರಂತೆ, ಹೌದಾ? ಹೌದು, ಈಗಲೂ ಮಾತಾಡಿದ್ರು. ಇಲ್ಲ, ನನ್ನ ಮನಸ್ಸು ಒಪ್ಲಿಲ್ಲ. ಯಾಕೆಂದ್ರೆ ನಾನು ಒಂದ್ ಪಕ್ಷದಲ್ಲಿ ಇಟ್ಕೊಂಡು ಇನ್ನೊಂದು ಪಕ್ಷದ ಕ್ಯಾಂಡಿಡೇಟ್ ಗಳಿಗೆ ಚುನಾವಣೆ ಪ್ರಚಾರ ಮಾಡೋದು ಅಷ್ಟು ಔಚಿತ್ಯ ಅಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಮೇಡಮ್. ಅಲ್ಲ, ಬಿಜೆಪಿಯಿಂದ ಏನ್ ಬೇಜಾರಾಗಿದೆ ತಮ್ಗೆ ಅಂತ? ಬಿಜೆಪಿ ನನಗೆ ಬೇಕಾದಷ್ಟು ಬೇಜಾರು ಮಾಡಿದ್ದಾರೆ. ಈ 5 ವರ್ಷದಲ್ಲಿ ನನಗೆ ಆಗಿರ್ತಕ್ಕಂಥ ಅವಮಾನ ಒಂದರದನ್ನ ಕಡೆಗಣಿಸಿದ್ದಾರೆ. ನಮ್ ಕೆಲಸಗಳು ಏನೂ ಮಾಡುತ್ತಿರಲಿಲ್ಲ. ಸದಾನಂದ ಗೌಡ್ರ ಹಿತೈಷಿಯಾಗಿ 4-6 ವಚನಗಳನ್ನು ಪದಗಳನ್ನು ಹೇಳೋದಕ್ಕೋಸ್ಕರವಾಗಿ ಆ ಪದಗಳಿಂದ ಅವರು ಏನೇನು ನಾಳೆ ಬಿಜೆಪಿಲೇ ಹೊರಟೋಗಿ ಈಗಲೂ ಸ್ಪೀಕರ್ ಅದೇ ಅಂತರು, ಬಿಜೆಪಿಗೆ ಹೋಗಿದಿರಲ್ಲ ಯಾಕೆ ರಾಜೀನಾಮೆ ಅಶೋಕ್ ಮಾತಾಡಿದ್ರು ಅಂತಂದ್ರು. ಈಗ ನಾನು ಬಿಜೆಪಿಯಿಂದ ಬರೀ ಮಾತಿನಲ್ಲಿ ಹೋಗಿದ್ದೆ ವಿನ ದೈಹಿಕವಾಗಿ ಹೋಗಿಲ್ಲ. ಅದರಿಂದ ಇವತ್ತು ರಾಜೀನಾಮೆ ಕೊಟ್ಬಿಟ್ರೆ ನಾನು ದೈಹಿಕವಾಗಿ ನಾನು ಇದು ಜನತಾದಳ ಸೇರೋದು ಔಚಿತ್ಯ ಅಂತಕ್ಕಂಥ ಉಚಿತ ಅಂತಕ್ಕಂಥದ್ದು ನಾನು ಸೇರಿದ್ದು. ಅಲ್ಲ, ಜೆಡಿಎಸ್ಗೆ ಹೋಗ್ಲಿಕ್ಕೆ ಏನ್ ಕಾರಣ ಅಂತ, ಅದರಲ್ಲಿ ಯಾವ ರೀತಿ ಅಂಶಗಳು ನಿಮ್ಗೆ ಆಕರ್ಷಣೀಯವಾಗಿದೆ? ಪೂರ್ವಾಶ್ರಮ. ಯಾಕೆ ಅಲ್ಲೇ ಇದ್ದೆ, ಕಾರ್ಪೊರೇಟರ್ ಆಗಿ ಮೇಯರ್ ಮಾಡಿದವರು ಅವರು. ಅಲ್ಲಿ ನನಗೆ ಎಲ್ಲ ಗೌರವನೂ ಇದೆ, ಮನ್ನಣೆನೂ ಇದೆ. ಅಲ್ಲಿ ಸಿದ್ಧಾಂತಗಳು ನನಗೆ ಒಪ್ಪಿಗೆ ಆಗಿದೆ. ಕುಮಾರಸ್ವಾಮಿ ಆಡಳಿತದಲ್ಲಿ ನನಗೆ ತುಂಬಾ ಮೆಚ್ಚುಗೆ ಆಗಿದೆ. ದೇವೇಗೌಡರು ಕೂಡ ಅವರು ಕೂಡ ಈ ರಾಜ್ಯದ ಹಿತವನ್ನ ಕಾಪಾಡೋದ್ರಲ್ಲಿ ಸಾಕಷ್ಟು ಈ ದೇಶದ ಪ್ರಧಾನಿಯಾಗಿ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಇದೆಲ್ಲವನ್ನ ನಾನು ನೋಡ್ಕೊಂಡು ನಾನು ಅವ್ರ ಜೊತೆಲಿರೋದು ಉಚಿತ ಅಂತಕ್ಕಂಥದ್ದು ನನ್ನ ಮನಸ್ಸಿನ ಅಭಿಪ್ರಾಯ. ನಾನು ಯಾವ ಲಾಭ ಪಡಿಕೋ ಅಲ್ಲ, ನಾನು ಆ ಪಕ್ಷದಲ್ಲಿ ಇದ್ದು ಗೆದ್ದು ಬರ್ತೀನಿ. ನಾನು ಮಂತ್ರಿ ಪದವಿಗಾಗಿ ಆಸೆ ಪಟ್ಟಿಲ್ಲ. ಮಂತ್ರಿ ಪದವಿಗಾಗಿ ಆಸೆ ಪಟ್ಟಿದ್ರೆ ಬೇಕಾದಷ್ಟು ನಾನು ಮಾಡ್ಬೋದಾಗಿತ್ತು. ಆದ್ರೆ ನಾನು ಚಮಚಗಿರಿ ಮಾಡೋಕೆ ನನಗೆ ಇಷ್ಟ ಆಗಿಲ್ಲ. ಆದ ಕಾರಣ ನಾನು ಸೀದಾ ಅವರಿಗೆ ಗುಡ್ ಬೈ ಹೇಳಿ ಇವತ್ತು 12 ಗಂಟೆಗೆ ರಾಜೀನಾಮೆ ಸಲ್ಲಿಸ್ಬಿಡ್ತೀನಿ. ಅಲ್ಲ, ಇವತ್ತು ರಾಜೀನಾಮೆ ಕೊಡ್ತಿದ್ರೆ, ಹೌದು, ಜೆಡಿಎಸ್ ಯಾವಾಗ ಸೇರೋದು ತಾವು? ಜೆಡಿಎಸ್ ಅನ್ನ ಮುಂದೆ 1 ವಾರದಲ್ಲಿ ಸೇರ್ಕೊಳ್ತೀನಿ. 1 ವಾರದೊಳಗಡೆ? ಅಲ್ಲ, ಈಗ ನಿಮಗೆ ಅಶೋಕ್ ಅವ್ರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಮನವೊಲಿಸಲಿಕ್ಕೆ ಪ್ರಯತ್ನ ಪಡ್ಲಿಲ್ವಾ? ಬಿಜೆಪಿ ನಾಯಕರು ಯಾರು? ಅಶೋಕ್ ಮಾತ್ರ ಕೇಳಿದ್ರು. ಇವತ್ತು ಬೆಳಿಗ್ಗೆನೂ ಕೂಡ 8:15 ಕೇಳಿದ್ರು. ಇಲ್ಲ ಅಶೋಕ್, ನನ್ನ ಮನಸ್ಸು ಸಂಪೂರ್ಣವಾಗಿ ಆ ಕಡೆ ವಾಲಿದೆ, ದಯವಿಟ್ಟು ಕ್ಷಮಿಸಿ, ನಾನು ರಾಜೀನಾಮೆ ಕೊಡೋದು ಖಚಿತ ಅಂತ ಹೇಳಿದೆ ಅವರಿಗೆ. ಅಲ್ಲ, ಈಗ ಜೆಡಿಎಸ್ ನಿಂದ ತಾವು ಯಾವ ಕ್ಷೇತ್ರದಿಂದ ನಿಲ್ಲುವಂತಹ ಆಲೋಚನೆಯಲ್ಲಿದ್ದೀರಿ? ನಾನು ನನ್ನ ಕ್ಷೇತ್ರ ಚಾಮರಾಜ ಕ್ಷೇತ್ರ 4 ಸಾರಿ ಗೆದ್ದಿದ್ದೀನಿ. ಈ ಸಾರಿ ಅಲ್ಲಿ ಅದೇ ಕ್ಷೇತ್ರದಲ್ಲಿ ಪ್ರತಿಷ್ಠೆ. ಓಕೆ. ಅಲ್ಲ, ಜೆಡಿಎಸ್ ಜೊತೆ ಗುರುತಿಸ್ಕೊಂಡಿದ್ದೀರಿ, ಆದ್ರೆ ಅಲ್ಲರಲ್ಲೂ ಕೂಡ ಗೆಲ್ಲುವಂತಹ ವಿಶ್ವಾಸ ತಮ್ಗಿದೆಯಾ? ಖಂಡಿತ ಇದೆ. ಪಕ್ಷಾಂತರಿಗಳನ್ನ ಸಾರ್ವಜನಿಕರು ಪಬ್ಲಿಕ್ ಒಪ್ತಾರೆ ಅಂತ ಅನ್ಸುತ್ತಾ ತಮ್ಗೆ? ಪಬ್ಲಿಕ್
ಸುಮಾರು ಜನದ ಪಬ್ಲಿಕ್ ಅಭಿಪ್ರಾಯನ ಸಂಗ್ರಹ ಮಾಡಿ ನಾನು ಹೋಗ್ತಾರೆ. ಓಕೆ, ಧನ್ಯವಾದಗಳು ಶಂಕರಲಿಂಗೇಗೌಡ್ರೆ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಒಟ್ಟಾರೆ ಬಿಜೆಪಿಯಲ್ಲಿ ರಾಜೀನಾಮೆ ಪರ್ವ ಶುರುವಾಗಿರುವಂತದ್ದು ಇಂದು ಮತ್ತೊಂದು ವಿಕೆಟ್ ಪತನ. ಚಾಮರಾಜ ಕ್ಷೇತ್ರದ ಶಾಸಕ ಶಂಕರಲಿಂಗೇಗೌಡ ತಮ್ಮ ಸ್ಥಾನಕ್ಕೆ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಲ್ಲೇ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಸ್ಪೀಕರ್ ಅವರನ್ನ ಭೇಟಿಯಾಗಿ ರಾಜೀನಾಮೆಯನ್ನು ಸಲ್ಲಿಸೋದಾಗಿ ಶಂಕರಲಿಂಗೇಗೌಡ ಹೇಳಿದ್ದಾರೆ. ಇನ್ನೊಂದೆಡೆ ರಾಯಚೂರು ಜಿಲ್ಲೆ ಲಿಂಗಸಗೂರು ಕ್ಷೇತ್ರದ ಶಾಸಕ ಮಾನಪ್ಪ ವಜ್ಜಲ್ ಕೂಡ ಬಿಜೆಪಿಗೆ ಗುಡ್ ಬೈ ಹೇಳೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಸೋಮವಾರ ಮಾನಪ್ಪ ವಜ್ಜಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ರಾಜೀನಾಮೆ ನೀಡಿದ ಬಳಿಕ ವಜ್ಜಲ್ ಕೂಡ ಜೆಡಿಎಸ್ ಸೇರೋದು ಖಚಿತವಾಗಿದೆ. ಬಿಜೆಪಿಯಿಂದ ಟಿಕೆಟ್ ನಿರಾಕರಣೆ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ. ಕೇವಲ ಶಂಕರಲಿಂಗೇಗೌಡರು ಮಾತ್ರವಲ್ಲ, ರಾಯಚೂರು ಜಿಲ್ಲೆ ಲಿಂಗಸಗೂರು ಕ್ಷೇತ್ರದ ಶಾಸಕ ಮಾನಪ್ಪ ವಜ್ಜಲ್ ಕೂಡ ಬಿಜೆಪಿಗೆ ಗುಡ್ ಬೈ ಹೇಳೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಸೋಮವಾರ ಮಾನಪ್ಪ ವಜ್ಜಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಅವರು ಕೂಡ ಜೆಡಿಎಸ್ ಸೇರೋದು ಖಚಿತವಾಗಿದೆ. ಹಾಗಾಗಿ ಬಿಜೆಪಿಯಿಂದ ಟಿಕೆಟ್ ನಿರಾಕರಣೆ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಧಾನಸಭಾ ಚುನಾವಣೆಗೆ ಮೊದಲೇ ಎಲ್ಲಾ ಪಕ್ಷಗಳಿಗೂ ಈಗ ಸೆಮಿಫೈನಲ್ ನಡೀತಾ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ರಂಗೇರ್ತಾ ಇದೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ಒಟ್ಟು 208 ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಯಲಿದೆ. ಇದರಲ್ಲಿ 7 ಮಹಾನಗರ ಪಾಲಿಕೆಗಳು, 43 ನಗರಸಭೆಗಳು, 65 ಪುರಸಭೆಗಳು, 93 ಪಟ್ಟಣ ಪಂಚಾಯಿತಿಗಳು ಸೇರಿವೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದು ನಾಡಿದ್ದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಫೆಬ್ರವರಿ 27 ನಾಮಪತ್ರ ವಾಪಸ್ಗೆ ಕೊನೆ ದಿನವಾಗಿದೆ. ಆದರೂ ಕೂಡ ಬಹುತೇಕ ಪಕ್ಷಗಳು ಅಭ್ಯರ್ಥಿಗಳ ಹೆಸರನ್ನ ಇನ್ನೂ ಘೋಷಣೆ ಮಾಡಿಲ್ಲ. ಕೊನೆ ದಿನದವರೆಗೂ ಸಸ್ಪೆನ್ಸ್ ಮುಂದುವರೆದಿದೆ. ಪ್ರಮುಖ ಪಕ್ಷಗಳಲ್ಲಿ ಟಿಕೆಟ್ ಸಿಗದ ಕಾರಣ ಭಿನ್ನಮತೀಯರು ಪಕ್ಷೇತರವಾಗಿ ಕಣಕ್ಕಿಳಿದಿದ್ದಾರೆ. ಹೀಗಾಗಿ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿದ್ದರಿಂದ ಪ್ರಮುಖ ಪಕ್ಷಗಳಿಗೆ ಬಂಡಾಯದ ಬಿಸಿ ಕೂಡ ತಟ್ಟುವ ಸಾಧ್ಯತೆ ಇದೆ.